ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಆಶಿಕ್ ಬಿಜಿ, ಬ್ಯಾಂಗ್ಳೂರ್ ಪೇನ್ ಕ್ಲಿನಿಕ್ ನ ಫೌಂಡರ್ ಮತ್ತೆ ಡೈರೆಕ್ಟರ್. ಇವತ್ತು ನಾವು ಸಯಾಟಿಕಾ ನೋವು ಬಗ್ಗೆ ಮಾತಾಡೋಣ. ಸಯಾಟಿಕಾ ಅಂದ್ರೆ ಏನು? ಸಯಾಟಿಕಾ ಅನ್ನೋದು ಒಂದು ಸಯಾಟಿಕ್ ನರ್ವ್ ಅಂತ ನಿಮ್ಮ ಸೊಂಟದಿಂದ ಒಂದು ಬರೋ ನರ. ಇದು ಬೆನ್ನಿಂದ ಬಂದು ಕಾಲು ಹಿಂದೆ ಭಾಗದಿಂದ ಬಂದು ಈವನ್ ನಿಮ್ಮ ಬೆರಳುವರೆಗೂ ಹೋಗುತ್ತೆ. ಈ ಸಯಾಟಿಕ್ ನರ ಯಾವಾಗ ಇರಿಟೇಟ್ ಆಗುತ್ತೆ, ಇರಿಟೇಟ್ ಏನಕ್ಕಾಗ್ಬೋದು, ಏನಾದ್ರು ಡಿಸ್ಕ್ ಬಲ್ಜ್ ಇಂದ ಅಥವಾ ಏನಾದ್ರು ಇನ್ಫೆಕ್ಷನ್ ಇಂದ ಅಥವಾ ಏನಾದ್ರು ಗೆಡ್ಡೆಗಳಿಂದ ಏನಾದ್ರು ಇರಿಟೇಟ್ ಅನ್ನೋದು ಆದ್ರೆ ಈ ಸಯಾಟಿಕಾ ನೋವು ಅನ್ನೋದು ಸೊಂಟದಿಂದ ಕಾಲಿಗೆ ಹೋಗುತ್ತೆ. ಈ ನೋವು ಯಾವ ತರ ಇರುತ್ತೆ ಅಂದ್ರೆ ನಿಮ್ಗೆ ಜುಮ ತರ, ಎಳೆಯೋ ತರ, ಕರೆಂಟ್ ಶಾಕ್ ಹೊಡೆಯೋ ತರ, ಸೂಜಿ ಚುಚ್ಚೋ ತರ ಕಾಲಿಗೆ ಅಂತ ಬರುತ್ತೆ. ಇದು ರೈಟ್ ಕಾಲಿಗೆ ಬರ್ಬೋದು ಅಥವಾ ಲೆಫ್ಟ್ ಕಾಲ್ಗಾದ್ರೂ ಬರ್ಬೋದು. ಈ ನೋವು ಅನ್ನೋದು ನೀವು ನಿಂತ್ಕೊಂಡ್ರೆ, ಮುಂದೆ ಬಗ್ಗಿದ್ರೆ, ನಡೆದ್ರೆ ಈ ನೋವು ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ. ಇದನ್ನ ನಾವು ಕಂಡುಹಿಡಿಯೋದು ಹೆಂಗೆ ಅಂದ್ರೆ ಒಂದು MRI ಮುಖಾಂತರ ಇದನ್ನ ನಾವು ಕಂಡುಹಿಡ್ತೀವಿ. ಸೊ MRI ಅಲ್ಲಿ ಏನಾದ್ರು ಈ ತರ ಒಂದು ಡಿಸ್ಕ್ ಬಂದು ಆ ಸಯಾಟಿಕ್ ನರ ಮೇಲೆ ಏನಾದ್ರು ಒತ್ತುತ್ತಿದ್ರೆ ಈ ಸಯಾಟಿಕ್ ನೋವು ಬರುತ್ತೆ ನಿಮ್ಗೆ. ಸೊ ಇದಕ್ಕೆ ನಾವು ಕೆಲವು ಪ್ರೋಲೋಥೆರಪಿ, ಸ್ಪೈನ್ ಇಂಜೆಕ್ಷನ್ಸ್ ಅಂತ ಮಾಡ್ತೀವಿ. ಸೊ ಎಲ್ಲಿ ಡಿಸ್ಕ್ ಬಲ್ಜ್ ಆಗಿದೆಯೋ ಅಲ್ಲಿ ಒಂದು ಚಿಕ್ಕ ಸೂಜಿಯಿಂದ ಹೋಗಿ ಒಂದು ಊತ ಕಡಿಮೆ ಮಾಡೋ ಔಷಧಿ ಅಂತ ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಅಲ್ಲಿ ಆಗ್ತಿರೋ ನರದ ಇರಿಟೇಷನ್ ಕಡಿಮೆ ಆಗುತ್ತೆ. ಆ ನರ ಇರಿಟೇಷನ್ ಕಡಿಮೆ ಆದಾಗಿಂದ ನಿಮಗೆ ಎಳೆಯೋದು, ಜುಮ ಅನ್ನೋದೆಲ್ಲ ನೋವೆಲ್ಲ ಕಡಿಮೆ ಆಗ್ತಾ ಬರುತ್ತೆ.